ಎಲ್ಲರಿಗೂ ಶುಭೋದಯ. ಸುಮಾರು 6 ಗಂಟೆ ಆಗ್ತಿದೆ ಬೆಳಗಿನ ಜಾವ. ನಾವು ಹೋಗ್ತಾ ಇದ್ದೀವಿ ವಿಧಾನಸೌಧ ಹಾಗೂ ಕಂಠೀರವ ಸ್ಟೇಡಿಯಂಗೆ. ಅಲ್ಲಿ ಪ್ರೋಗ್ರಾಮ್ ಇದೆ. NSS ಸ್ಟೂಡೆಂಟ್ಸ್ ಅಟೆಂಡ್ ಮಾಡಬೇಕು ಅಂತ ಕಾಲೇಜ್ ಕಡೆಯಿಂದ ಹೇಳಿದ್ರಿಂದ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಮೆಟ್ರೋ ಅಲ್ಲಿ ಹೋಗ್ತಾ ಇದ್ವಿ ನಾವು ವಿಧಾನಸೌಧ ಹಾಗೂ ಕಂಠೀರವ ಸ್ಟೇಡಿಯಂಗೆ. ಅಲ್ಲಿ ಏನೇನು ಪ್ರೋಗ್ರಾಮ್ ಆಯಿತು ಅಂತ ನೀವೇ ನೋಡಿ. ಫಸ್ಟ್ ನಾವು ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ಪ್ರೋಗ್ರಾಮ್ ಮುಗಿಸ್ಕೊಂಡು ಇವಾಗ ರ್ಯಾಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಕಂಠೀರವ ಸ್ಟೇಡಿಯಂವರೆಗೂ. ಟ್ರಾಫಿಕ್ ಅಲ್ಲಿ ಎಲ್ಲ ಓಡ್ತಾ ಇದೀವಿ, ರ್ಯಾಲಿ ಮಾಡ್ಬೇಕಂತ ನಾವು. ಬೇಗ ಬಾಯ್ ಕೊಡ ಸೈಡ್ಗೆ. ಫಸ್ಟ್ ಆಫ್ ಆಲ್ ಇವಾಗ ಏನಪ್ಪ ಪ್ರೋಗ್ರಾಮ್ ಅಂತಂದರೆ, ಇವತ್ತು ವಿಶ್ವ ಪರಿಸರ ದಿನವನ್ನು ಆಚರಿಸ್ತಾ ಇದ್ರು. ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಜೂನ್ 5th ಎನ್ವಿರಾನ್ಮೆಂಟ್ ಡೇ ಆಗಿರುತ್ತೆ. ಆದರೆ ನಮಗೆ ಇಲ್ಲಿ ಜುಲೈ 3ಗೆ ವಿಶ್ವ ಪರಿಸರ ದಿನವನ್ನು ಆಚರಿಸ್ತಾ ಇದ್ರು. ಹಾಗಾಗಿ ನಾವು ಇವಾಗ ಕಂಠೀರವ ಸ್ಟೇಡಿಯಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸಿದ್ದರಾಮಯ್ಯ ಅವರು ಬಂದಿದ್ರು. ಸಂವಿಧಾನದ ಆಶಯದಂತೆ ಸರೋವರ ನದಿ ಸಸ್ಯ ಸಂಕುಲ ಪ್ರಾಣಿ ಸಂಕುಲ ಕೀಟ ಸಂಕುಲದಿಂದ ಕೂಡಿದ ನಮ್ಮ ನಿಸರ್ಗ ಪ್ರಕೃತಿ ಪರಿಸರವನ್ನು ಪೋಷಿಸುತ್ತೇನೆ ಮತ್ತು ಗೌರವಿಸುತ್ತೇನೆ ಹಾಗೂ ಸಕಲ ಜೀವರಾಶಿಗಳ ಮೇಲೆ ಸಹಾನುಭೂತಿ ಹೊಂದಿರುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಅಭೂತಪೂರ್ವ ಕ್ಷಣಕ್ಕಾಗಿ ನಾವೆಲ್ಲರೂ ಸಹ ಪರಿಸರವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅತ್ಯುತ್ತಮವಾದ ಮನೆಯನ್ನು ತಿಳುಕೊಳ್ಳುವ ಆಪ್ತಗಳ ಬಗ್ಗೆ ನಮ್ಮನ್ನು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರಿಗೂ ಸಂದೇಶವನ್ನು ಪ್ರಧಾನಮಂತ್ರಿಗಳಾಗಿ ನೀಡಬೇಕು. ಪ್ರೋಗ್ರಾಮ್ ಸ್ವಲ್ಪ ಸ್ಟಾರ್ಟ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿ, ಅದಾದಮೇಲೆ ಪ್ರೋಗ್ರಾಮ್ ಆದಮೇಲೆ ಊಟ ಮಾಡಿಬಿಟ್ಟು ಆಮೇಲೆ ನಮಗೆ ಗಿಡಗಳನ್ನು ನೆಡೋದಕ್ಕೆ ಕೊಟ್ಟರು. ಎಲ್ಲ ಸ್ಟೂಡೆಂಟ್ಸು ಒಂದೊಂದು ಗಿಡಗಳನ್ನು ತೊಗೊಂಡು ನೆಡಬೇಕಾಗಿತ್ತು. ಅವ್ರ ಸ್ಕೂಲಿಗೆ ತೊಗೊಂಡೋಗಿ ಪ್ಲ್ಯಾಂಟ್ ಮಾಡ್ಬೋದು, ಇಲ್ಲ ಅಂತಂದರೆ ಮನೆಯಲ್ಲಿ ಬೆಳೆಸ್ಬೋದಾಗಿತ್ತು. ನಾವು ಎಲ್ಲ ಸ್ಟೂಡೆಂಟ್ಸು ಪ್ಲ್ಯಾಂಟ್ಸ್ನ ತೊಗೊಂಡಿದ್ವಿ. ಸ್ವಲ್ಪ ಜನ ಕಾಲೇಜಲ್ಲಿ ಬೆಳೆಸೋದಕ್ಕೆ, ಇನ್ನು ಸ್ವಲ್ಪ ಜನ ಮನೆಗೆ ತೊಗೊಂಡೋಗಿ ಬೆಳೆಸೋದಕ್ಕೆ. ಇನ್ನು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಗಿಡ ಎಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮಳೆ ಬೀಳ್ತಾ ಇತ್ತು. ಅಷ್ಟರಲ್ಲಿ ಮಳೆಯಲ್ಲೇ ನೆಡ್ಕೊಂಡು ಬಂದು ಮೆಟ್ರೋ ಸ್ಟೇಷನ್ನ ಸೇರಿಕೊಂಡ್ವಿ. ಇನ್ನು ಮೆಟ್ರೋ ಸ್ಟೇಷನಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಇನ್ನು ಮನೆಗೆ ಹೊರಟ್ವಿ ನಾವು. ಇವತ್ತಿನ ಪ್ರೋಗ್ರಾಮ್ ಇಲ್ಲಿಗೆ ಮುಗೀತು. ಈ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಆಲ್ ಅಂತ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.